ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಸೌಖ್ಯವಾಗಿದ್ದೀನಿ. ನಿಮ್ಮ ಸೌಖ್ಯದ ಬಗ್ಗೆ ಮರಳಿ ಕಮೆಂಟ್ಸಲ್ಲಿ ತಿಳಿಸಿ. ಬೆಳಗ್ಗೆ ಬಿಸಿ ಬಿಸಿ ದೋಸೆ ತಿನ್ನೋದಕ್ಕೆ ಬ್ರುಕ್ಲಿನಲ್ಲಿ ಬಂದಿದ್ದೀನಿ. ಇಲ್ಲಿ ನಮ್ಮ ಬೆಂಗಳೂರವರು ಒಂದು ಈಟಿ ನಡೆಸ್ತಾ ಇದ್ದಾರೆ. ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ ಈ ಬ್ಲಾಗು. ಬನ್ನಿ ನೋಡೋಣ ಏನೇನು ಸಿಗುತ್ತೆ, ಹೇಗಿರುತ್ತೆ ಅಂತ. ಸರ್, ಬ್ರುಕ್ಲಿನ್ ಕರಿ ಪ್ರಾಜೆಕ್ಟ್ ಹೇಗೆ ಸ್ಟಾರ್ಟ್ ಆಯಿತು? ಬ್ರುಕ್ಲಿನ್ ಕರಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು ನಮ್ದು ಡಾಟರ್ ಲೆಮನೇಡ್ ಸ್ಟ್ಯಾಂಡ್ ಮಾಡಿದ್ಲು 2021 ಮೇ ಅಲ್ಲಿ. ಸೊ ಅದಾದಮೇಲೆ ಶ್ವೇತಾಗೆ ನಮ್ಮ ಬ್ಯಾಂಗ್ಳೂರ್ ಫುಡ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಭಾಳ ದಿವಸದಿಂದ ಯೋಚನೆ ಮಾಡ್ತಾ ಇದ್ಲು. ಸೊ ಇನ್ ಜೂನ್ 2021 ಅಲ್ಲಿ ಬ್ರುಕ್ಲಿನ್ ಕರಿ ಪ್ರಾಜೆಕ್ಟ್ ಒಂದು ಸ್ಮಾಲ್ ಕೂಲರಲ್ಲಿ ಒಂದು 5 ಲಂಚ್ ಕಾಂಬೋ ಎತ್ಕೊಂಡು ಹೋಗಿ ಪಾರ್ಕಲ್ಲಿ ಸೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಆಫ್ಟರ್ ಆಲ್ ದ ಲೈಸೆನ್ಸ್. ಸರ್, ಹೂ ಕೇಮ್ ಅಪ್ ವಿತ್ ದ ನೇಮ್? ಐ ಆಮ್ ವೆರಿ ಕ್ಯೂರಿಯಸ್. ನೇಮು ಎಲ್ಲ ಐಡಿಯಾ ಎಲ್ಲ ಬಂದು ನಮ್ಮ ವೈಫ್ದೇನೆ. ಬಿಕಾಸ್ ಏನಕ್ಕೆ ಇದು ಈ ಥರ ನೇಮ್ ಅವಳು ಮಾಡಿದ್ಲು ಅಂತಂದರೆ, ಸೊ ಇಂಡಿಯನ್ ಫುಡ್ಗೆ ಔಟ್ಸೈಡ್ ಕಂಟ್ರಿಲಿ ಎಲ್ಲ ಇಂಡಿಯನ್ ಫುಡ್ಡು ಇಟ್ಸ್ ಬರೀ ಕರಿ ಅಂತ ಇದಾಗಿತ್ತಲ್ಲ. ಸೊ ಶಿ ವಾಂಟೆಡ್ ಟು ಡಿಬಗ್ ದಟ್. ಅದೇ ಕರಿ ಒಂದೇ ಅಲ್ಲ, ಬೇರೆ ಅದರ್ ಫುಡ್ ಆಲ್ಸೋ ಅಂತ ಹೇಳ್ಬಿಟ್ಟು ಇಟ್ ಸ್ಟಾರ್ಟೆಡ್ ಇನ್ ಬ್ರೂಕ್ಲಿನ್. ಸೊ ಶಿ ನೇಮ್ಡ್ ಇಟ್ ಆಸ್ ಬ್ರೂಕ್ಲಿನ್ ಕರಿ ಪ್ರಾಜೆಕ್ಟ್ ಅಂತ. ವಂಡರ್ಫುಲ್ ಸರ್. ನನಗೇನಕ್ಕೆ ರಿಲೇಟ್ ಆಗುತ್ತೆ ಅಂತಂದರೆ, ನಮ್ಮ ಅಪ್ಪ ಅಮ್ಮನೂ ಇದೇ ಥರ ಒಂದು ಫುಡ್ ಸ್ಟಾಲ್ ಇಟ್ಕೊಂಡಿದ್ದಾರೆ. ನಮ್ಮದು ಆ್ಯಕ್ಚುಲ್ ಊರು ಬಂದ್ಬಿಟ್ಟು ದಾವಣಗೆರೆ ಅವರು. ನಾವು ದಾವಣಗೆರೆ ಇದ್ರಾ? ಓಕೆ ಸರ್, ನಿಮಗೆ ಶ್ವೇತಾ ಮ್ಯಾಮ್ ಮಾಡೋ ಅಂಥ ಫುಡ್ಡಲ್ಲಿ ಯಾವ್ದು ನಿಮಗೆ ಫೇವ್ರೆಟ್? ನನಗೆ ಆ್ಯಕ್ಚುಲಿ ಅವಳ ಫುಡ್ಡು ಎಲ್ಲ ಇಷ್ಟ ಆಗುತ್ತೆ. ಬಿಕಾಸ್ ಏನೇ ಮಾಡಿದ್ರು ಅವಳು ಒಂಥರ ಹೊಸ ಥರ ಮಾಡ್ತಾಳೆ, ನಾರ್ಮಲ್ ಫುಡ್ನೇ ಆಗಲಿ. ಸೊ ಏನಾದರೂ ಒಂದು ಆ್ಯಡ್ ಮಾಡೋದು. ಸೊ ಅದು ಫಸ್ಟಿಂದ ಇನೋವೇಷನ್ ತುಂಬ ಚೆನ್ನಾಗಿದೆ. ಅದರಿಂದ ನಮಗೆ ಏನು ಫುಡ್ ಮಾಡಿದ್ರು ಎವ್ರಿ ಡೇ ಲೈಕ್ ವಿ ಫೀಲ್ ಹೊಸ ಫುಡ್ ತಿಂದಂಗೆ ಇರುತ್ತೆ ನಮಗೆ. ಸೊ ಬಟ್ ನಂಗೆ ತುಂಬ ಇಷ್ಟ ಆಗೋ ಫುಡ್ ಅಂದರೆ ಅವಳು ಅಕ್ಕಿ ರೊಟ್ಟಿ ಮತ್ತು ದೋಸೆ. ಅದು ಮೆನು ಅಕ್ಕಿ ರೊಟ್ಟಿ ಮಾಡ್ತೀವಿ ಸ್ಪೆಷಲ್ ಇವೆಂಟಲ್ಲಿ, ಬಿಕಾಸ್ ಅದಕ್ಕೆ ಒಬ್ರು ಮಾಡ್ಬೇಕಾಗಿರುತ್ತಲ್ಲ. ಸೊ ನಮ್ಗೆ ಟೈಮ್ ಆದಾಗ ಒಂದೊಂದ್ಸತಿ ಅಕ್ಕಿ ರೊಟ್ಟಿ ಇಡ್ತೀವಿ, ಪಡ್ಡು ಇಡ್ತೀವಿ. ಸೊ ಮೆನು ಚೇಂಜ್ ಮಾಡ್ತಾ ಇರ್ತೀವಿ ನಾವು. ಸರ್, ನಿಮ್ಮ ಮುಂದಿನ ಪ್ಲಾನ್ಸು ಒಂದೇ ಲೊಕೇಶನ್ನ ಬ್ರುಕ್ಲಿನ್ ಕರಿ ಪ್ರಾಜೆಕ್ಟು, ರಾಮೇಶ್ವರಂ ಕೆಫೆ ಥರ ಮಲ್ಟಿಪಲ್ ಲೊಕೇಶನ್ಸ್ ಮಾಡ್ಬೇಕಂತ ಏನಾದರೂ ಪ್ಲಾನ್ಸ್ ಇದೆ? ಸೊ ಫಸ್ಟು ನಮಗೆ ಸ್ಟಾರ್ಟ್ ಮಾಡಬೇಕಾಗಿರೋದು ನಮ್ಮದೇ ಆದ ಒಂದು ಓನ್ ಲೊಕೇಶನ್. ಈಗ ಬರೀ ವೀಕೆಂಡ್ ಮಾಡ್ತಾ ಇದ್ದೀವಿ. ಸೊ ಮಂಡೇ ಟು ಲೈಕ್ ಫ್ರೈಡೇ, ಸ್ಯಾಟರ್ಡೇ 5 days ಮಾಡೋ ಥರ ಆಗಬೇಕು. ಅಫ್ಕೋರ್ಸ್ ಡೆಫಿನೆಟ್ಲಿ ವಿ ವಾಂಟ್ ಟು ಮೇಕ್ ದಿಸ್ ಬಿಗರ್. ಎಲ್ಲ ಕಡೆನೂ ಬ್ರುಕ್ಲಿನ್ ಕರಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ನೀವು ಬೆಂಗಳೂರಲ್ಲಿ ಯಾವ ಏರಿಯಾ ಮ್ಯಾಮ್ ನಿಮ್ದು? ನಾ ಮಲ್ಲೇಶ್ವರಂ MBS ಕಾಲೇಜ್ ಓದಿದ್ದು. ಓಕೆ. ಮತ್ತೆ ಅದೇ CTR ವೀನಾ ಸ್ಟೋರ್ ಇದೆಲ್ಲ ತಿಂದು ಬೆಳೆದಿದ್ದು ನಾವು. ಸೊ ಇಲ್ಲಿ ಬಂದಾಗ ತುಂಬಾ ಮಿಸ್ ಆಗ್ತಿದ್ವಿ ಅದನ್ನೆಲ್ಲ. ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ರಾಘವೇಂದ್ರ ಅದೆಲ್ಲ ನಮ್ಗೆ ಇಲ್ಲಿ ಬಂದಾಗ ಮಿಸ್ ಆಗ್ತಿದ್ವಿ. ನಿಮ್ ಫೇವ್ರೇಟ್ ಏನೋ? ನನ್ನ ಫೇವ್ರೇಟ್ ಮಸಾಲೆ ದೋಸೆನೆ, ಅಮ್ಮ ಮಾಡೋ ತರಾನೇ. ಅದಕ್ಕೋಸ್ಕರ ನಾನು ಜರ್ಸಿ ಸಿಟಿಯಿಂದ ಬಂದಿರೋದು ಇಲ್ಲಿಗೆ. ಹೌದು, 2 hour ಆಯ್ತು. ಮಳೆ ಬೇರೆ ಬರ್ತಿತ್ತು. ಮುಂಚೆ ಬಂದಾಗ ಅಷ್ಟೊಂದು ಜನ ನಮ್ಗೆ ಬ್ರುಕ್ಲಿನಲ್ಲಿ ಕನ್ನಡದವ್ರು ಗೊತ್ತೇ ಇರ್ಲಿಲ್ಲ. ಇದು ದೋಸೆ ಮಾಡಕ್ ಶುರು ಆದ್ಮೇಲೆ ನಮ್ಗೆ ಎಲ್ಲಾ ಕನ್ನಡದವ್ರ ಪರಿಚಯ ಆಗಿತ್ತು. ಮ್ಯಾಮ್, ನಿಮಗೆ ಕುಕ್ಕಿಂಗು ಯಾವತ್ತಿಂದನೂ ಲೈಕ್ ಚಿಕ್ಕವರಿದ್ದಾಗಿಂದನೂ ಪ್ಯಾಷನ್ ಇತ್ತಾ ನಿಮಗೆ ಕುಕ್ಕಿಂಗಲ್ಲಿ? ಏನು ರೀಸೆಂಟಾಗಿ ಡೆವಲಪ್ ಆಗಿರುವಂಥ ಪ್ಯಾಷನ್ ಇದು?
ಅಂದ್ರೆ ನಾ ಚಿಕ್ಕವಳಿದ್ದಾಗ ಅಮ್ಮಗೆ ಅಜ್ಜಿಗೆಲ್ಲ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ, ಬಟ್ ನಾನೇನ್ ಕುಕ್ ಮಾಡ್ತಿರ್ಲಿಲ್ಲ. ಸೊ ಅವ್ರ ಜೊತೆನೆ ನಾನು ಒಳ್ಳೆ ಪೆಟ್ ತರ ಹಿಂದೆ ಓಡಾಡ್ಕೊಂಡು ಅವ್ರ ಏನ್ ಮಾಡ್ತಿದ್ರು ಎಲ್ಲ ನೋಡ್ತಿದ್ನಲ್ಲ. ಮೋಸ್ಟ್ಲಿ ಹಂಗಾಗಿ ನಂಗೆ ಏನೇನ್ ಮಾಡ್ತಿದ್ರು ಹಂಗೆ ಗೊತ್ತು. ಬಟ್ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಅಂದ್ರೆ ನಮ್ಮ ಅಜ್ಜಿ ಎಲ್ಲ ಒಂದೊಂದ್ ತರಕಾರಿ ಜೊತೆ ಇನ್ನೊಂದ್ ಬೆರೆಸ್ತಿರ್ಲಿಲ್ಲ, ಆತರ ಎಲ್ಲ ಮಾಡ್ತಿದ್ರು. ನಂಗೆ ಅವಾಗ ಅದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಯಾಕೆ ಆತರ ಅಂತ. ಸೊ ಅವ್ರ ಜೊತೆ ಇದ್ದು ಅದೆಲ್ಲ ತಿಳ್ಕೊಂಡೆ. ಒಂಥರ ಹಂಗೇನೆ ಇಂಟ್ರೆಸ್ಟ್ ಬೆಳೀತು. ಬಟ್ ನಾನ್ ಕಾಲೇಜಲ್ಲಿ ಇದ್ದಾಗೆಲ್ಲ ಏನ್ ಅಡ್ಗೆ ಮಾಡ್ತಿರ್ಲಿಲ್ಲ. ನಮ್ ತಾತನ್ ಮಾತ್ರ ಮುದ್ದೆ ಮಾಡ್ಕೊಡ್ತಿದ್ದೆ ಇಷ್ಟ ಆಗಿ. ಆಮೇಲೆ ಅಂದ್ರೆ ಅಡಿಗೆ ಮಾಡಕ್ ಶುರು ಮಾಡಿದ್ದು. ಬಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಲೈಕ್ ಡಿಫ್ರೆಂಟ್ ಫುಡ್ ಟ್ರೈ ಮಾಡಕ್ಕೆ ಎಲ್ಲ. ಮತ್ ನಾವ್ ಅಪ್ಪಗೆ ಟ್ರಾನ್ಸ್ಫರಬಲ್ ಜಾಬ್ಸ್ ಇರ್ತಾರ. ಸೊ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಓಡಾಡಿದೀವಿ. ಹಂಗಾಗಿ ನಂಗೆ ಅದು ಎಲ್ಲ ಅಂದ್ರೆ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾ ಕಡೆ ಊಟನು ನನಗೆ ಇಷ್ಟ ಆಗತ್ತೆ. ಈ ದೋಸೆಯಲ್ಲಿ ನೀವು ವಾಟ್ಸ್ ದ ರೇಷಿಯೋ ಮ್ಯಾಮ್? ರೈಸ್ ಮತ್ತೆ ಉದ್ದಿನ ಬೇಳೆ ಆಗ್ಲಿ ಅದಕ್ಕೆ ಏನಾದ್ರು ಹಾಕ್ತೀರಾ? ಹೌದು. ಅದು ಇದೇ ರೇಷಿಯೋ ನಮ್ಮ ಅಜ್ಜಿ ಎಲ್ಲ ಇದೇ ಯೂಸ್ ಮಾಡೋದು ನಮ್ಮ ಮನೇಲಿ. 3:1:1. ಓಕೆ. 3 ಅಕ್ಕಿ, 1 ಬೇಳೆ, 1 ಉದ್ದಿನ ಬೇಳೆ, 1 ಅವಲಕ್ಕಿ. ಕೆಲವೊಬ್ರು ಕುಸುಬ್ಲಕ್ಕಿನೂ ಹಾಕ್ತಿರ್ತಾರೆ. ನೀವು ಯಾವ್ದಾದ್ರು ಟ್ರೈ ಮಾಡಿದ್ರೆ? ಅಲ್ಲಿದ್ದಾಗ ಊರಲ್ಲಿದ್ದಾಗ ಅದೇ ಈಗ 3 ಲೋಟ ಅಕ್ಕಿಗೆ ಅರ್ಧ ಕುಸುಲಕ್ಕಿ, ಅರ್ಧ ಸೋನಾ ಮಸೂರಿ ಹಾಕ್ತಿದ್ವಿ. ಇಲ್ಲಿ ಕುಸುಲಕ್ಕಿ ಸಿಗತ್ತಿಲ್ಲ, ಅದಕ್ಕೆ ಸೇಲಂ ಅಕ್ಕಿ ಅಂತ ಸಿಗತ್ತಿಲ್ಲಿ. ಸೇಲಂ ಅಕ್ಕಿ ಅರ್ಧ ಸೋನಾ ಮಸೂರಿ ಹಾಕ್ತೇವೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೋಸ್ಕರ. ಇವ್ರು ವಾಲಂಟಿಯರ್ಸ್ ಏನು ನೀವು ಇವರೆಲ್ಲ ಜೊತೆಗಿರೋದು? ಓಕೆ. ನಮ್ಗೆಲ್ಲ ವಾಲಂಟಿಯರ್ಸ್ ಹೆಲ್ಪ್ ಮಾಡ್ತಾರೆ, ನಮ್ಗೆ ಅದೇ ಖುಷಿ ಆಗತ್ತೆ. ಥ್ಯಾಂಕ್ ಯು ಮ್ಯಾಮ್. ಕೇಸರಿ ಬಾತು ಮನೇಲಿ ಹೆಂಗೆ ಮಾಡಿರ್ತಾರೋ ಅದೇ ಥರನೇ ಇದೆ. ಬೆಸ್ಟ್ ಇಡ್ಲೀಸ್ ಅಂಡ್ ದ ಬೆಸ್ಟ್ ಸಾಂಬಾರ್ ದ ಸಿರಿ. ಸಾಂಬಾರ್ ಮಾತ್ರ ಆಸಮ್, ಸಕ್ಕತ್ತಾಗಿದೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟು. ಆಲೂಗಡ್ಡೆ ಪಲ್ಯ ಮಾತ್ರ ಸೀರಿಯಸ್ಲಿ ತುಂಬಾ ಸಾಫ್ಟ್ ಇದೆ. ನನಗೆ ಇದೇ ಥರ ಇಷ್ಟ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಗಟ್ಟಿಯಾಗಿ ಮಾಡಿಬಿಡ್ತಾರೆ ಆಲೂಗಡ್ಡೆ ಪಲ್ಯನ. ಚಟ್ನಿಯಲ್ಲಿ ಕೋಕೋನಟ್, ಗ್ರೀನ್ ಚಿಲ್ಲೀಸು ಆ್ಯಂಡ್ ಸ್ವಲ್ಪ ಟ್ಯಾಮ್ರಿಂಡು ಇದೆ, ಹುಣಸೆಹಣ್ಣು ಇದೆ. ನೀವು ಬೇರೆ ಕಡೆ ಟ್ರೈ ಮಾಡಿದಾಗ ಮೇನ್ ಡಿಫ್ರೆನ್ಸ್ ಇಸ್ how the dosa is structured. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟು. ಐ ಥಿಂಕ್ ಇಟ್ಸ್ ವೆರಿ ಟಿಪಿಕಲ್ ಟು ಅ ಬ್ಯಾಂಗ್ಳೂರಿಯನ್ ದೋಸೆ. ಈ ಥರ ನಾನಂತೂ ಟ್ರೈ ಮಾಡಿಲ್ಲ. US ಅಲ್ಲಿ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ತುಪ್ಪ. ನೋಡಿ, ಸೌತೆಕಾಯಿ, ಕ್ಯಾರೆಟ್ ಹಾಕ್ಬಿಟ್ಟು ಇದನ್ನ ಒಂಥರ ಉಪ್ಪಿನಕಾಯಿ ಥರ ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್. ನಾನು ದೋಸೆ ಟ್ರೈ ಮಾಡೋಣ ಅಂತ ಬಂದೆ. ಇಡ್ಲಿ ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿದೆ. ಇಟ್ ಶುಡ್ ಬಿ ಡೆಫಿನೆಟ್ಲಿ ಟ್ರೈಡ್ ಔಟ್. ಆ ಮಳೆಯಲ್ಲಿ ಎರಡು ಗಂಟೆ ವೇಟ್ ಮಾಡಿ ಬಂದು ಟ್ರೈ ಮಾಡೋದಕ್ಕೂ ವರ್ತ್ ಇದೆ ಡೆಫಿನೆಟ್ಲಿ. ಗೆಳೆಯರೇ, ಅದ್ಭುತ ಸಾಂಬಾರು ಮಾತ್ರ ನನ್ನ ಲೈಫಲ್ಲಿ ಆ ಥರ ಸಾಂಬಾರು ತಿಂದಿಲ್ಲ ನಾನು. ಅಷ್ಟು ಚೆನ್ನಾಗಿತ್ತು. ನನಗೆ ಮಾತ್ರ ಇಡ್ಲಿ, ಸಾಂಬಾರು, ದೋಸೆ, ನಾನು ಟ್ರೈ ಮಾಡಿದ ಎಲ್ಲ ಐಟಮ್ಸು ಇನ್ಕ್ಲೂಡಿಂಗ್ ಪೈನಾಪಲ್ ಕೇಸರಿ ಬಾತ್ ಎಲ್ಲದೂ ನನಗೆ ತುಂಬಾ ಇಷ್ಟ ಆಯಿತು. ಈಸ್ಟ್ ಕೋಸ್ಟಲ್ಲಾಗಲಿ ಆ ಥರ ಸಾಂಬಾರು ನಾನು ತಿಂದೇ ಇಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಇಟ್ ಸ್ಟ್ಯಾಂಡ್ಸ್ ಅಪ್ ಟು ದ ಹೈಪ್. ನೀವು ಡೆಫಿನೆಟ್ಲಿ ಬರಲೇಬೇಕು, ಬಂದಿದ್ದೀನಿ, ಟ್ರೈ ಮಾಡಲೇಬೇಕು. ಅಡ್ರೆಸ್ ಆ್ಯಂಡ್ ಟೈಮಿಂಗ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಶುಡ್ ಡೆಫಿನೆಟ್ಲಿ ವಿಸಿಟ್ ದಿಸ್ ಗೈಸ್. ಯಾವತ್ತಿಂದನೂ ನಾನು ಪ್ಲ್ಯಾನ್ ಮಾಡಿಕೊಂಡು ಬರಬೇಕು ಅಂತ ಅಂತೀನಿ, ಆದರೆ ಆಗೋದೇ ಇಲ್ಲ.
ಇವತ್ತು ಮಳೆ ಬಂದ್ರೂ ಕಾಲ ಕೂಡ್ ಬಂದಿದೆ. ಆ್ಯಂಡ್ ದೇ ವರ್ ಸೋ ಸ್ವೀಟ್. ಅಷ್ಟು ಜನ ಇದ್ದಾರೆ ಲೈನಲ್ಲಿ, ಎಷ್ಟು ಪ್ಯಾನಿಕ್ ಆಗಬೇಕು. ಆದರೂ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಎಲ್ಲರೂ. ಇಂಥ ವೆದರು, ಒಳ್ಳೆ ಮಸಾಲೆ ದೋಸೆ, ಪೈನಾಪಲ್ ಕೇಸರಿ ಬಾತು, ಮಿನಿ ಇಡ್ಲಿ ಸಾಂಬಾರು, ಇನ್ನೇನು ಬೇಕು. ಇದನ್ನು ಹೇಳ್ತಾ ಗೆಳೆಯರೇ, ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಜಾಗ, ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.